ಹಾಯ್ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಮುಂದಿನ ಸಂಚಿಕೆಯನ್ನು ತಿಳಿಸ್ತಾ ಹೋಗ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಟಿವಿಗೂ ಮುಂಚೆ ನೋಡಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ನಿಂಗವನಿಂದ ಬಚ್ಚಿಟ್ಟ ಸತ್ಯ ರಹಸ್ಯ ಅಂದರೆ ಭೂಮಿ ಹಾಗೆ ಮನಸ್ವಿನಿ ಅಂತ ಅಂದ್ಬಿಟ್ಟು ಆಟ ಆಡಿರೋ ನಾಟಕ ಇವತ್ತು ಬಯಲಾಗುತ್ತೆ. ಬನ್ನಿ, ಇಲ್ಲಿ ನಿಂಗವ ಕೊಟ್ಟ ಪನಿಷ್ಮೆಂಟ್ ಏನು, ನಿಂಗವನಿಗೆ ಆ ವಿಚಾರ ಹೇಗೆ ಗೊತ್ತಾಯಿತು ಅನ್ನೋದನ್ನ ತಿಳಿಸ್ತಾ ಹೋಗ್ತೀನಿ. ಹಾಗೆ ಇವತ್ತು ಲಗ್ನ ಪತ್ರಿಕೆ ಪೂಜೆ ಮಾಡಿಸೋಣ ಅಂತಂದ್ಬಿಟ್ಟು ಮನೆಯವರೆಲ್ಲ ಸಹಿತ ತಯಾರಿಯಾಗಿ, ಅಂದರೆ ಪುರೋಹಿತರನ್ನು ಸಹಿತ ಕರೆಸಿ ಒಂದೇ ಕಡೆ ಸೇರಿರ್ತಾರೆ. ಅಷ್ಟೊತ್ತಿಗೆ ಇನ್ನೇನು ಪೂಜೆಗೆ ರೆಡಿ ಮಾಡ್ಕೊಳ್ಳೋ ಹೊರತಿಗೆ ಅಲ್ಲಿಗೆ ಅಪೇಕ್ಷೆ ಬರ್ತಾಳೆ. ಅಪ್ಪು ಬಂದ್ಬಿಟ್ಟು, ಅಮ್ಮ ಅಪ್ಪ ಎಲ್ಲರೂ ಹೇಗಿದ್ದೀರಾ ಅಂತ ಅಂದ್ಬಿಟ್ಟು ಎಲ್ಲರನ್ನೂ ಸಹಿತ ಯೋಗಕ್ಷೇಮನ ವಿಚಾರಿಸ್ತಿರ್ತಾಳೆ. ಅವಾಗ ಮಾವ ಹೇಗಿದ್ದೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಶ್ರವಣ್ಗೂ ಹಾಗೆ ಇಲ್ಲಿ ಅಜ್ಜಿ ಅಂದರೆ ಬಂದು ನಿಂಗವ ಅಜ್ಜಿ ಹತ್ರ ಹೋಗಿ ಕುತ್ಕೊತಾಳೆ. ಅಜ್ಜಿ ಹೇಗಿದೆಯಾ, ಚೆನ್ನಾಗಿದೆಯಾ, ನಾನು ನಿನಗೆ ಹುಷಾರಿಲ್ದಾಗ ಬರೋಣ ಅಂದ್ಕೊಂಡೆ, ಆದರೆ ಏನು ಮಾಡ್ತೀರಾ, ನನ್ನ ಗಂಡನ ಜೊತೆ ನಾನು ಹೊರಗಡೆ ಟ್ರಿಪ್ ಹೋಗಿದ್ದೆ, ಅದಕ್ಕೋಸ್ಕರ ಬರೋಕ್ಕಾಗಲಿಲ್ಲ, ಸಾರಿ ಕಣಜ್ಜಿ ಅಂತ ಅಂದ್ಬಿಟ್ಟು ಇಲ್ಲಿ ಅಪೇಕ್ಷೆ ಹೇಳ್ತಾಳೆ. ಇರಲಿ ಬಿಡಪ್ಪ ಅಂತ ಅಂದ್ಬಿಟ್ಟು ಇಲ್ಲಿ ನಿಂಗವನು ಸಹಿತ ಅದೇ ರೀತಿ ಹೇಳುತ್ತೆ. ಅವಾಗ ಸರಿ ಅಂತ ಅಂದ್ಬಿಟ್ಟು ಮನೆಯವರೆಲ್ಲರಿಗೂ ಸಹಿತ ಮಾತಾಡಿಸಿ ಹಾಗೆ ಲಚ್ಚಿಗೂ ಸಹಿತ ಕಂಗ್ರಾಚುಲೇಷನ್ನ ಹೇಳ್ತಾ ನೆಕ್ಸ್ಟ್ ಹೋಗಿದ್ದೆ ಅಜಿತ್ ತಕ. ಅಜಿತ್ತು ಏನು ಮಾಡ್ತಾ ಇದೆಯೋ, ಅಜಿತ್ ನೀನು ಏನಾದರೂ ಮತ್ತೊಂದು ಮದುವೆ ಆಗ್ಬಿಟ್ಟೇನೋ ಅಂತ ಅಂದ್ಬಿಟ್ಟು ಇಲ್ಲಿ ಅಪೇಕ್ಷೆ ಕೇಳ್ತಾಳೆ. ಅವಾಗ ಇಲ್ಲ ಕಣೆ ಅಂದಾಗ ಸರಿ ಅಂತ ಅಂದ್ಬಿಟ್ಟು ಸೀರೆ ಎತ್ತಿ ನೋಡಿದಾಗ ಅದು ಭೂಮಿನೇ ಆಗಿರುತ್ತೆ. ಸರಿ ಸರಿ ಅದೇನು ಮಾಡ್ತಾಯಿದ್ದೀರಿ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಸರಿ ಬನ್ನಿ ಕೂತ್ಕೊಂಡಿದ್ದೀವಿ ಏನಮ್ಮ ಚೆನ್ನಾಗಿದ್ದೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಅಪೇಕ್ಷೆ ಮಾತಾಡ್ತಿರ್ತಾಳೆ. ಅವಾಗ ಸರಿ ಅಂತ ಅಂದ್ಬಿಟ್ಟು ಬನ್ನಿ ದೇವಿಯನ್ನಿ ಅಮ್ಮ ಜೊತೆಗೆ ಕುತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ದೇವಿಯನ್ನ ಕರ್ಕೊಂಡು ಜೊತೆಗೆ ಕುತ್ಕೊತಾಳೆ. ಇವಾಗ ಸರಿ ಅಂತ ಅಂದ್ಬಿಟ್ಟು ಪೂಜೆ ಎಲ್ಲ ಶುರು ಮಾಡ್ತಾರೆ. ಹಾಗೆ ಇಲ್ಲಿ ಸಂಗೀತ ಹಾಗೆ ಅಂದರೆ ಶ್ರವಣ್ ಹಾಗೆ ಎಲ್ಲರ ಜೊತೆ ಕೈಲೂ ಸಹಿತ ಪೂಜೆನ ಮಾಡಿಸ್ತಾ ಮನೆಯ ಫಸ್ಟು ಅಂದರೆ ಲಗ್ನ ಪತ್ರಿಕೆನ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಅಂತ ಅಂದ್ಬಿಟ್ಟು ಮನೆ ಮುಂದೆ ದೇವ್ರ ಕೈ ಇಟ್ಟು ಪೂಜೆನೂ ಸಹಿತ ಮಾಡಿ ಹಾಗೆ ಕೆಲವೊಂದು ಶಾಸ್ತ್ರಗಳನ್ನೆಲ್ಲ ಮಾಡಿಸ್ತಾ ಮನೆಯವರು ಸಹಿತ ಖುಷಿ ಖುಷಿಯಾಗಿ ಪೂಜೆನ ಮಾಡ್ತಿರ್ತಾರೆ. ಆವಾಗ ಪೂಜೆ ಎಲ್ಲ ಆಯಿತು ಅಂದಾಗ ರವಣ ಇದ್ದನು ಎದ್ದೋಗಿ ಅಂದರೆ ತನ್ನ ತಾಯಿಗೆ ಫಸ್ಟ್ನ ಲಗ್ನ ಪತ್ರಿಕೆನ ಕೊಟ್ಟು, ನಮ್ಮ ಮನೆ ಫಸ್ಟ್ ಯಜಮಾನಿ ನೀನೇ ಅಮ್ಮ, ಫಸ್ಟ್ನ ಲಗ್ನ ಪತ್ರಿಕೆನ ನಿನಗೆ ಕೊಟ್ಟು ಕರಿತಾ ಇದ್ದೀನಿ, ದಯವಿಟ್ಟು ಬಂದು ನನ್ನ ಮಗನ ಮದುವೆನ ಮಾಡಿಕೊಟ್ಟು ಹೋಗಿ ಅಂತ ಅಂದ್ಬಿಟ್ಟು ಇಲ್ಲಿ ರಮಣ ಕರಿತಾನೆ. ಅವಾಗ ಏನೋ ನೀನು ಬಂದು ನನಗೆ ಕರಿತಿದ್ಯಾ, ಈ ಮನೆ ಯಜಮಾನಿ ಯಾರು ಅಂದಾಗ ಇಲ್ಲಿ ತನ್ನ ಅತ್ತೆಗೆ ತೋರಿಸ್ತಾರೆ. ಅವಾಗ ಸರಿ ಅವ್ರು ಬಂದು ನನ್ನನ್ನು ಕರೀಲಿ, ಅವರು ಯಜಮಾನಿ, ಅವರು ನನ್ನನ್ನು ಕರಿಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ನಿಂಗವ ಹೇಳ್ತಾಳೆ. ಅವಾಗ ಸರಿ ಅಯ್ಯೋ ಯಾರು ಕರೆದ್ರೆ ಏನಂತಮ್ಮ, ನಿನ್ನ ಮಗ ತಾನೇ ಕರಿತಿರೋದು, ಅವ್ನ ಮಗನ ಮದುವೆ ಅಂದಾಗ ತಾನೇ ಕರೆದ್ರೆ ಏನಂತೆ ಅಂದಾಗ ಇಲ್ಲ ಮನೆ ಯಜಮಾನಿ ಕರೆದಾಗ ಅದು ಸರಿ ಹೋಗೋದು ನನಗೆ ಅಂತ ಅಂದ್ಬಿಟ್ಟು ಮತ್ತೆ ನಿಂಗವ ಹೇಳ್ತಾಳೆ. ಅವಾಗ ಸರಿ ಅಂತ ಅಂದ್ಬಿಟ್ಟು ಇಲ್ಲಿ ಸಂಗೀತ ಅತ್ತೆ ತಾಯಿ ಇದ್ದವರು ಎದ್ದು ಬರ್ತಾರೆ. ತಾಯಿ ಬಂದುಬಿಟ್ಟು ತಗೋ ಸರಿ ಅಂತ ಅಂದ್ಬಿಟ್ಟು ಮದುವೆಗೆ ತಾನೇ ಕೈಯಿಂದ ಲಗ್ನ ಪತ್ರಿಕೆನ ಕೊಡ್ತಾರೆ. ಅವಾಗ ಸರಿ ಮದುವೆಗೆ ಮುಂಚೆ ಒಂದು ವಾರಕ್ಕಿಂತ ಮುಂಚೆನೇ ಬಂದು ನಿನ್ನ ಮೊಮ್ಮಗನ ಮದುವೆನ ಮಾಡಿ ಹೋಗು ಖುಷಿ ಖುಷಿಯಿಂದ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾಳೆ. ಅವಾಗ ಸರಿ ಬಂದೇ ಬರ್ತೀನಿ, ನೀವೆಲ್ಲ ಕರೆದೇ ಇದ್ರೂ ಸಹಿತ ನಾನು ಬಂದು ನಮ್ಮ ಮೊಮ್ಮಗನ ಮದುವೆನ ಮಾಡೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಿಂಗವ್ವ ಹೇಳ್ತಾಳೆ. ಅವಾಗ ಸರಿ ಅಂತ ಅಂದ್ಬಿಟ್ಟು ಎಲ್ಲರೂ ಸಹಿತ ಖುಷಿ ಖುಷಿಯಿಂದ ಸರಿ ನನಗೂ ಹೋಗೋ ಟೈಮ್ ಬಂದಾಯಿತು, ನಾನು ಬಂದು 2 ದಿನ ಆಗೋಯ್ತು, ಇನ್ನೂ ಇಲ್ಲಿದ್ದರೆ ಸರಿ ಹೋಗಲ್ಲ, ನನಗೂ ಸ್ವಲ್ಪ ಕೆಲಸ ಇದೆ, ನಾನು ಹೋಗ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ನಿಂಗವ್ವ ಹೇಳ್ತಾಳೆ. ಅವಾಗ ಅಯ್ಯೋ ಹಿಂಗೆ ಬಂದು ಹಿಂಗೆ ಹೊರಟ್ರೆ ಹೇಗೆ, ಬಂದು 2 ದಿನ ಆಗಿದೆ ಅಷ್ಟೇ, ಇನ್ನೊಂದು 4 ದಿವಸ ಇದ್ಬಿಟ್ಟು ಅಲ್ಲ ಬೇಡ ಒಂದು 2 ದಿವಸ ಮದುವೆ ಮುಗಿಸ್ಕೊಂಡ್ಬಿಟ್ಟೆ ಹೋದರೆ ಇನ್ನೂ ಚೆನ್ನಾಗಿರ್ತಿತ್ತಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ದೇವ ಏನೇ ಹೇಳ್ತಾಳೆ. ಅವಾಗ ಅಯ್ಯೋ ಬೇಡಪ್ಪ ಅಂತ ಅಂದ್ಬಿಟ್ಟು ಅಷ್ಟೊತ್ತಿಗೆ ಮನೆಯವ್ರಿಗೆಲ್ಲ ಸಹಿತ ಶಾಕ್ ಆಗುತ್ತೆ. ಇದೇನು ಅಜ್ಜಿ ಹೋದರೆ ಸಾಕು ಇಲ್ಲಿ ಭೂಮಿ ಪಜಿತಿ ನೋಡೋಕ್ಕಾಗ್ತಾಯಿಲ್ಲ ಅಂದಾಗ ಇಲ್ಲಿ ದೇವೇನಿ ಬೇರೆ ನೋಡಿದ್ರೆ ಇನ್ನು ಉಳ್ಕೊಳ್ಳಿ ಅಂತ ಬೇರೆ ಹೇಳ್ತಿದ್ದಾಳಲ್ಲ ಅಂತ ಅಂದ್ಬಿಟ್ಟು ಎಲ್ಲರೂ ಸಹಿತ ಯೋಚನೆ ಮಾಡ್ತಿರ್ತಾರೆ. ಅವಾಗ ಅಯ್ಯೋ ಇಲ್ಲ ಇಲ್ಲಿದ್ದರೆ ಸರಿ ಹೋಗಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಕೇಶವಗೆ ಹೇಳ್ತಾಳೆ. ಅವಾಗ ಸರಿ ಇಲ್ಲ ಹೊರಗಡೆ ಕೆಲಸನೂ ಇದೆ, ತೋಟದಲ್ಲಿ ಏನು ಕೆಲಸ ಬೇರೆ ಮಾಡಿಸಿಲ್ಲ, ನಾವು ಬಂದು 2 ದಿನ ಆಗೋಯ್ತು, ಅಲ್ಲಿ ಏನಾಗಿದೆಯೋ ಏನೋ ಹೋಗಲೇಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಕೇಶವನ ಹೇಳ್ತಾನೆ. ಅವಾಗ ಸರಿ ಅಂತ ಅಂದ್ಬಿಟ್ಟು ಎಲ್ಲರ ಜೊತೆ ಖುಷಿ ಖುಷಿಯಿಂದನೇ ಮಾತಾಡ್ಕೊತಾರೆ. ಅವಾಗ ಸರಿ ನಾನು ಹೊರಡ್ತೀನಿ ಅಂದಾಗ ಅಲ್ಲಿ ರಮಣು ಹಾಗೆ ಸಂಗೀತ ಇಬ್ಬರು ಸಹಿತ ಎಲ್ಲರೂ ಸಹಿತ ಆಶೀರ್ವಾದನ ತಗೊತಾರೆ. ಅದೇ ರೀತಿ ಭೂಮಿಗೂ ಹಾಗೆ ಅಜಿತಗೂ ಸಹಿತ ಸಂಗೀತ ಕರೆದ್ಬಿಟ್ಟು ಆಶೀರ್ವಾದ ತಗ್ಸುತ್ತಾರೆ. ಅವಾಗ ಸಂತಾನ ಉತ್ಪತ್ತಿ ಅಂತ ಅಂದ್ಬಿಟ್ಟು ಆಶೀರ್ವಾದನ ಮಾಡ್ತಾಳೆ. ಅವಾಗ ಸರಿ ಅಂತ ಅಂದ್ಬಿಟ್ಟು ಇಲ್ಲಿ ಶಾರದಾನಿಗೂ ಹಾಗೆ ತನ್ನ ಶ್ರವಣ್ಗೂ ಸಹಿತ ಕರಿತಾಳೆ. ಕರೆದ್ಬಿಟ್ಟು ಬಾಯಿಲಿ ಶ್ರವಣ್ ಅಂತ ಅಂದ್ಬಿಟ್ಟು ಶಾರದನ ಸಹಿತ ಕರೆದ್ಬಿಟ್ಟು ನನ್ನ ಮಗಳನ್ನ ತುಂಬ ಚೆನ್ನಾಗಿ ನೋಡ್ಕೊ ಅಂತ ಅಂದ್ಬಿಟ್ಟು ಇಲ್ಲಿ ನಿಂಗವ ಹೇಳ್ತಾಳೆ. ಅವಾಗ ಸರಿ ಅಂತಾಳೆ. ಅವಾಗ ಇಲ್ಲಿ ದೇವ ಏನಿದ್ದಳು ಅಂಜು ಅವ್ರ ಕಾಲು ಬಿದ್ದು ಆಶೀರ್ವಾದ ತಗೋ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಲಚ್ಚಿ ಹಾಗೆ ಅಂಜು ಇದ್ದರು ಇಬ್ಬರು ಸಹಿತ ಕಾಲಿಗೆ ಬಿದ್ದು ಆಶೀರ್ವಾದನ ತೊಗೊತಾರೆ. ಸ್ಯಾರಿ ಆಯಿತು ನಾನು ಹೋಗಿ ಬರ್ತೀನಿ, ಆದರೆ ಏನು ಅಂತ ಗೊತ್ತಾಗ್ತಾ ಇಲ್ಲ ನನಗೆ, ಇಲ್ಲಿ ಬಂದಿದ್ದಕ್ಕೆ ಖುಷಿ ಆಯಿತು, ಹಾಗೆ ನನ್ನ ಮಗಳು ನನ್ನ ಅಳಿಯ ಮಾಡಿರೋ ಅನ್ಯಾಯದಲ್ಲಿ ನಾನು ತುಂಬ ಮನಸ್ಸಿಗೆ ಬೇಜಾರಾಗಿತ್ತು, ಏನೋ ಇಲ್ಲಿ ಬಂದಮೇಲೆ ತುಂಬಾ ನೆಮ್ಮದಿ ಅನ್ನಿಸ್ತು, ಹಾಗೆ ಖುಷಿ ಖುಷಿನೂ ಅನ್ನಿಸ್ತು, ಹಾಗೆ ನಿಮ್ಮನ್ನೆಲ್ಲ ಇಲ್ಲಿಂದ ಬಿಟ್ಟು ಹೊರಟಾಗ ನನ್ನ ಮನಸ್ಸಲ್ಲಿ ಏನೋ ತಳಮಳ ಅನ್ನಿಸ್ತಿದೆ, ಅದು ಏನು ಅಂತಲೂ ಗೊತ್ತಾಗ್ತಾ ಇಲ್ಲ, ಒಂದು ಕಡೆ ಖುಷಿ ಆದ ಒಂದು ಕಡೆ ಏನೋ ಒಂಥರ ಸಂಕಟ. ಹಾಗೆ ನಿಮ್ಮ ಹತ್ರ ಇನ್ನೊಂದು ಮಾತು ಕೇಳ್ತೀನಿ, ನೀವು ಏನು ನನ್ನಿಂದ ಮುಚ್ಚಿಟ್ಟಿಲ್ಲ ತಾನೆ, ನೀವು ಏನೇ ಇದ್ರೂ ಸಹಿತ ನನ್ನ ಇದ್ರೆ ಹೇಳ್ಕೊಂಬಿಡಿ, ನಾನು ನಿಮ್ಮನ್ನು ಕ್ಷಮಿಸ್ತೀನಿ, ಆದರೆ ನೀವು
ನನ್ನಿಂದ ಏನಾದರೂ ಮುಚ್ಚಿಟ್ಟಿದ್ದು ನನಗೆ ಗೊತ್ತಾಯಿತು ಅಂದರೆ ಸರಿ ಇರಲ್ಲ ನೋಡಿ ಅಂತ ಅಂದ್ಬಿಟ್ಟು ಇಲ್ಲಿ ನಿಂಗವ್ವ ಹೇಳ್ತಾಳೆ. ಅವಾಗ ನಿಮ್ಮದು ಅಂದರೆ ಈಗೆಲ್ಲ ಚೆನ್ನಾಗಿದಿಲ್ಲ, ಇದೇ ಥರ ಇದ್ದರೆ ನನಗೆ ತುಂಬಾ ಇಷ್ಟ. ಅಕಸ್ಮಾತ್ ನಾನು ನೋಡಲಿ ಅಂತ ಅಥವಾ ನಿಮ್ಮ ಒಳಗಡೆನೇ ನೀವು ಇದನ್ನೆಲ್ಲ ಮುಚ್ಚಿಟ್ಟು ನನಗೋಸ್ಕರ ಹೀಗೆ ಆಡ್ತಾ ಇದ್ದೀರಾ ಅನ್ನೋದು ಮಾತ್ರ ನನಗೆ ಗೊತ್ತಾಗ್ಬಾರ್ದು. ನಿಮ್ಮ ಫ್ಯಾಮಿಲಿ ಯಾವಾಗಲೂ ಇದೇ ರೀತಿ ಇರಬೇಕು, ನಾನು ತುಂಬಿದ ಕುಟುಂಬ ಹಿಂಗಿದ್ದನ್ನೇ ಚೆಂದ ಅದು ಅಂತ ಅಂದ್ಬಿಟ್ಟು ಇಲ್ಲಿ ನಿಂಗವ್ವ ಹೇಳ್ತಿರ್ತಾಳೆ. ಅವಾಗ ಸರಿ ಇನ್ನೊಂದು ಸಲ ಕೇಳ್ತೀನಿ, ನನ್ನಿಂದ ಏನಾದರೂ ಮುಚ್ಚಿಟ್ಟಿದ್ರೆ ಪ್ಲೀಸ್ ಹೇಳಿ ಅಂತ ಅಂದ್ಬಿಟ್ಟು ಇಲ್ಲಿ ನಿಂಗವ್ವ ಮತ್ತೆ ರಿಕ್ವೆಸ್ಟ್ ಮಾಡಿ ಕೇಳ್ತಾಳೆ. ಅವಾಗ ಇಲ್ಲಪ್ಪ ಆ ಥರ ಏನೂ ಇಲ್ಲ ಅಂತ ಅಂದ್ಬಿಟ್ಟು ಮನೆಯವರೆಲ್ಲ ಮತ್ತೆ ನಿಂಗವ್ವನ ಒಪ್ಪಿಸ್ತಾರೆ. ಸರಿ ಸರಿ ತೊಗೊಳ್ಳಿ, ಅದೆಷ್ಟು ದಿವಸ ನಾಟಕ ನಡೆಯುತ್ತೆ ನಾನು ನೋಡ್ತೀನಿ ಅಂತ ಅಂದ್ಬಿಟ್ಟು ನಿಂಗವ್ವ ಹೇಳ್ತಾಳೆ. ಸರಿ ನಡಿ ಹೋಗೋಣ ಕೇಶವ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಇನ್ನೇನು ಸರಿ ಹೊರಡೋ ಟೈಮ್ ಆಯಿತು ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಟಿರ್ತಾರೆ. ಇಲ್ಲಿ ಭೂಮಿನೂ ಸಹಿತ ಮುಸ್ಕ್ ಹಾಕ್ಕೊಂಡೇ ಇರ್ತಾಳೆ. ಹೇಗೆ ಇಲ್ಲಿ ಅಜ್ಜಿನ ಹೊರಗಡೆ ಕಳಿಸ್ಬಾರ್ದಕ್ಕೋಸ್ಕರ ಮನೆಯವರೆಲ್ಲ ಹೊರಗಡೆ ಹೋಗ್ತಾರೆ. ಭೂಮಿ ಇದ್ದಳು ಸೆರಗನ್ನ ತೆಗೆದ್ಬಿಟ್ಟು ಅಪ್ಪ ದೇವ್ರೆ ಹೆಂಗಪ್ಪ ಇದ್ರದ್ದು ಹೇಗೋ ಅಜ್ಜಿ ಕಾಡ್ತೀನಿ ತಪ್ಪಿಸ್ಕೊಂಡು ಅಲ್ಲ ಅಷ್ಟು ಸಾಕು ಬಿಡು ಅಂತ ಅಂದ್ಬಿಟ್ಟು ಭೂಮಿ ಉಸಿರನ್ನ ಎಳಿತಿರ್ತಾಳೆ. ಅದೇ ರೀತಿ ಮನೆಯವರೆಲ್ಲ ಸೇರಿಕೊಂಡು ಹೊರಗಡೆ ಬಂದು ನಿಂಗವ್ವನ ಸರಿ ಹೋಗಿ ಬನ್ನಿ ಅಜ್ಜಿ ಅಂತಂದ್ಬಿಟ್ಟು ಆದಷ್ಟು ಬೇಗ ಮದುವೆಗೆ ಬನ್ನಿ ಅಂತಂದ್ಬಿಟ್ಟು ಕಳಿಸ್ಕೊಡೋದಕ್ಕೆ ಮರಾಚಾರೆಲ್ಲ ಹೊರಗಡೆ ಬಂದು ಅವ್ರನ್ನ ಕಳಿಸಿ ಅಲ್ಲಿಂದ ಕೊಡ್ತಾರೆ. ಇನ್ನೇನು ಕಾರು ಒಳಗಡೆ ಹೊರಡ್ತು ಅಂದ್ಬಿಟ್ಟು ಹೊರಗಡೆ ಇನ್ನು ಮನೆಯವರೆಲ್ಲ ಸರಿ ಬನ್ನಿ ಒಳಗಡೆ ಹೋಗೋಣ ಅಂತಂದ್ಬಿಟ್ಟು ಮನೆಯವರೆಲ್ಲ ಒಳಗಡೆ ಹೊರಡ್ತಾರೆ. ಆದರೆ ಅಜಿತ ಅಲ್ಲೇ ನಿಂತ್ಕೊತಾನೆ. ಅವಾಗ ತನ್ನ ಜೋಬಲ್ಲಿದ್ದ ಅಂದರೆ ಮೊನ್ನೆ ಸಿಕ್ಕಿರೋ ಒಂದು ಉಂಗುರದಿಂದ ಅವನು ತನಿಖೆ ಮಾಡ್ತಿರ್ತಾನೆ. ಅಂದರೆ ಈ ಉಂಗುರ ಕಳ್ಳ ಎಲ್ಲಿ ಸಿಕ್ತು ಅಂತ ಹೇಳ್ದ ಅಂತಂದ್ಬಿಟ್ಟು ಅದನ್ನು ನೆನ್ಪು ಮಾಡ್ಕೊತಾನೆ. ಅವಾಗ ಈ ಉಂಗುರನ ತೊಗೊಂಡೋಗಿ ನಾನು ಏನಾರ ತುಂಬು ಅಂದರೆ ಈಗ ಎಲ್ಲರೂ ಒಂದೇ ತಾಕಿದ್ದಾರೆ, ನಾನು ಏನಾರು ಹೋಗಿ ಕೇಳಿದೆ ಅಂದರೆ ಅವ್ರಿಗೆ ಈ ಕಳ್ಳರು ಬೇಗ ಅಲರ್ಟ್ ಆಗ್ಬಿಡ್ತಾರೆ. ಯಾಕೆಂದರೆ ಮನೆಯಲ್ಲೇ ಕಳ್ಳರಿರೋದ್ರಿಂದ ಇದೇನೋ ಒಂದು ಸಮಸ್ಯೆ ಮನೆಯಲ್ಲೇ ಆಗ್ತಾಯಿದೆ, ಅದಕ್ಕೋಸ್ಕರ ಇದಕ್ಕೆ ಒಳ್ಳೆ ಟೈಮ್ನ ನೋಡ್ಕೊಂಬಿಟ್ಟು ನಾನು ಮನೆಯವ್ರ ಮುಂದೆ ಕೇಳಬೇಕು ಅಂತಂದ್ಬಿಟ್ಟು ಅಜಿತ ಮನಸ್ಸಲ್ಲೇ ಅಂದ್ಕೊಂಡು ಸರಿ ಇದು ಅಲ್ಲಿ ತನಕ ನನ್ನ ಹತ್ರನೇ ಇರಲಿ ಅಂತಂದ್ಬಿಟ್ಟು ತನ್ನ ಜಾಬ್ ಒಳಗಡೆ ಹಾಕ್ಕೊಂಡು ಹೊರಡ್ತಾನೆ. ಇನ್ನು ಒಳಗಡೆ ಹೋಗ್ದಂಗೆ ಹೇಗೋ ನಿಂಗವ್ವಜ್ಜಿನ ಊರಿಗೆ ಕಳಿಸಿದ್ವಿ, ಹೇಗೋ ನಿಂಗವ್ವಜ್ಜಿಯಿಂದ ನಾವೆಲ್ಲ ತಪ್ಪಿಸ್ಕೊಂಡ್ವಲ್ಲ ಅಷ್ಟು ಸಾಕು. ಹೇಗೋ ಯಪ್ಪ ಈ ಒಂದು ಸುಳ್ಳನ್ನ ಮುಚ್ಚೋಕ್ಕೋಸ್ಕರ ಇನ್ನೊಂದು ಸುಳ್ಳನ್ನ ಮುಚ್ಚೋದಕ್ಕೆ ಇನ್ನೊಂದು ಸುಳ್ಳು, ನಾವು ಎಷ್ಟು ನಾಟಕನೆಲ್ಲ ಆಡಿದ್ವಲ್ಲ, ನಾವು ಎಷ್ಟು ಮೋಸ ಮಾಡ್ದಂಗೆ ಆಯ್ತಲ್ಲ. ನಿಂಗವ್ವಜ್ಜಿ ಬಾಯಿ ಬಿಟ್ಟು ಸಹಿತ ಕೇಳಿದ್ರು ನೀವೇನಾದರೂ ಮುಚ್ಚಿಟ್ಟಿದ್ರೆ ನಮ್ಮ ಹತ್ರ ಹೇಳ್ಕೊಳ್ಳಿ ಅಂತ. ಆದರೆ ನಾವೆಲ್ಲರೂ ಸೇರಿಕೊಂಡು ನಿಂಗವ್ವಜ್ಜಿಗೆ ಮೋಸ ಮಾಡಿಬಿಟ್ವಿ ಅಂತ ಅಂದ್ಬಿಟ್ಟು ಎಲ್ಲರೂ ಸಹಿತ ಹೇಳ್ತಿರ್ತಾರೆ. ಅವಾಗ ಸರಿ ಅಂತಂದ್ಬಿಟ್ಟು ಸಂಗೀತನೂ ಸಹಿತ ಹೇಳಕ್ಕೆ ಹೋಗ್ತಾಳೆ. ಅಜ್ಜಿ ನನ್ನ ತಕ್ಕ ಕೇಳಿದ್ರು, ಅವಾಗಾದರೂ ನನ್ನ ಅತ್ತೆ ಕೇಳ್ದ ಒಟ್ಟಿಗೆ ಹೇಳಿದರೆ ಎಲ್ಲ ಸರಿ ಹೋಗಿರೋದು. ಆದರೆ ಶ್ರವಣ ಅದನ್ನು ತಡೆದ, ಎಲ್ಲ ಸತ್ಯನ ಹೇಳಿದರೆ ಏನೋ ಒಂದು 5 ನಿಮಿಷ ಕೋಪ ಮಾಡ್ಕೊತಿದ್ರು, ಆಮೇಲೆ ಸರಿ ಹೋಗ್ತಿದ್ರು ಅಂತ ಅಂದ್ಬಿಟ್ಟು ಇಲ್ಲಿ ಸಂಗೀತ ಹೇಳ್ತಾಳೆ. ಅವಾಗ ಅಂದರೆ ರಮಣ ಇದ್ದನು, ನೋಡು ಸಂಗೀತ ಹೇಳೋದೇನೋ ದೊಡ್ಡ ವಿಷಯ ಅಲ್ಲ, ಅಂದರೆ ಅಮ್ಮ ಇವಾಗಲೇ ಆಲ್ರೆಡಿ ಅಂದರೆ ಆ ರಾಜವೇಂದ್ರದಿಂದ ತುಂಬಾ ಕುಗ್ಗಿ ಹೋಗಿದ್ದಾರೆ. ಇವಾಗ ನಮ್ಮನೆ ಸ್ಟೋರಿನೂ ಕೇಳಿದ್ರೆ ಅವ್ರು ಇನ್ನೂ ಸ್ವಲ್ಪ ಕುಗ್ಗಿ ಹೋಗ್ತಾರೆ. ಅಯ್ಯೋ ನಾನು ನಂಬ್ಕೊಂಡಿದ್ದು ಹಾಗೆ ನಾನು ನಂಬಿದ್ದು ನಾನು ಕಣ್ಣಾರೆ ನೋಡಿದ್ದೆಲ್ಲ ಸುಳ್ಳ ಹಾಗಾದರೆ ಅಂತಂದ್ಬಿಟ್ಟು ಅವ್ರ ಮನಸ್ಸಲ್ಲಿ ಅನ್ಕೊತಾರೆ. ಅಷ್ಟಲ್ಲದೆ ನನ್ನ ಅಂತೊಳಗೆ ಇವ್ರು ಮೋಸ ಮಾಡಿದ್ರಲ್ಲ, ನನಗೆ ಕಳ್ಳ ನಾಟಕ ಆಡಿದ್ರಲ್ಲ ಅಂತ ಅಂದ್ಬಿಟ್ಟು ತುಂಬಾ ಮನಸ್ಸಿಗೆ ಬೇಜಾರು ಮಾಡ್ಕೊತಾರೆ ಅಂತ ಅಂದ್ಬಿಟ್ಟು ರಮಣ್ ಹೇಳ್ತಾನೆ. ಅವಾಗ ಅಜಿತನ ಸಹಿತ ಹೌದು ಅಪ್ಪ ನೀವು ಹೇಳಿದ್ದೇನೋ ನಿಜ, ನಾನು ಸಹಿತ ಅದಕ್ಕೋಸ್ಕರನೇ ಸುಮ್ಮನಾಗಿದ್ದು. ಇವಾಗ ಹೇಗೆ ಅವ್ರು ಬಂದಿದ್ದಾರೆ 4 ದಿವಸ ಇದ್ದು ಚೆನ್ನಾಗಿದ್ದು ಹೋಗಲಿ, ಈಗ ನಮ್ಮ ಸ್ಟೋರಿನೂ ಕೇಳಿ ಅವ್ರು ಬೇಜಾರು ಮಾಡ್ಕೊಳ್ಳೋದು ಬೇಡ ಅಂತಂದ್ಬಿಟ್ಟು ನಾನು ಸುಮ್ಮನಾದೆ ಅಪ್ಪ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತನು ಸಹಿತ ಅದೇ ರೀತಿ ಹೇಳ್ತಾನೆ. ಅವಾಗ ಸರಿ ಒಂದು ಟೈಮ್ನ ನೋಡಿ ಎಲ್ಲ ಹೇಳಿದರೆ ಆಗೋಗಿರೋದು, ಹೆಂಗೆ ಬಂದಿದ್ರು ಎಲ್ಲ ಸತ್ಯನ ಹೇಳಿದರೆ 1-2 ದಿವಸ ಕೋಪ ಮಾಡ್ಕೊಂಡು ನಮ್ಮನ್ನೆಲ್ಲ ಸಮಾಧಾನ ಮಾಡಿ ಹಾಗೆ ನಮ್ಮ ಜೊತೆ ಖುಷಿಯಾಗಿ ಇದ್ದು ಹೋಗ್ತಿದ್ರು. ನಾವು ಮಾಡಿದ್ದು ತಪ್ಪು ಅನಿಸುತ್ತೆ ಅಂತ ಅಂದ್ಬಿಟ್ಟು ಎಲ್ಲರೂ ಸಹಿತ ಮನೆಯವರೆಲ್ಲ ಮಾತಾಡ್ಕೊತಿರ್ತಾರೆ. ಆದರೆ ಏನು ಮಾಡೋದು, ಅನಿವಾರ್ಯ ಬಂದು ಹೋಗಿದೆ, ಏನು ಮಾಡೋಕ್ಕಾಗೋದಿಲ್ಲ, ಇನ್ನೊಂದು ಟೈಮ್ ನೋಡೋಣ, ಆದರೆ ಏನು ಮಾಡೋಕ್ಕಾಗಲ್ಲ, ಇವಾಗ ಬಂದಿರೋ ಅಪಾಯದಿಂದ ತಪ್ಪಿಸ್ಕೊಂಡ್ರೆ ಅಷ್ಟೇ ಸಾಕಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆವಾಗ ದೇವೇನಿದ್ದಳು ಏನೋ ಆಗೋದಾಗೋಗಿದೆ, ನೆಕ್ಸ್ಟು ಅಂದರೆ ಲಚ್ಚಿ ಹಾಗೆ ಅಂಜು ಮದುವೆಗೆ ಅಂದರೆ ನಿಂಗವ್ವಜ್ಜಿ ಬಂದೇ ಬರ್ತಾಯಿರ್ತಾನೆ. ಆವಾಗ ಮನೆಯವರೆಲ್ಲ ಸೇರಿ ಕೂತ್ಕೊಂಡ್ಬಿಟ್ಟು ಅಂದರೆ ಥರ ಆಗೋಗಿದೆ ನಮ್ಮ ಮನೆ ಸಮಸ್ಯೆ, ನಿಮ್ಮ ಹತ್ರ ಇನ್ನು ಈ ಸತ್ಯನ ಮುಚ್ಚಿಟ್ಟಿದ್ದಕ್ಕೆ ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ ಅಂತ ಅಂದ್ಬಿಟ್ಟು ಎಲ್ಲರೂ ಸಹಿತ ಕಾಲಿಗೆ ಬಿದ್ದು ಕ್ಷಮೆ ಕೇಳಿಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ದೇವಿ ಏನು ಹೇಳ್ತಾಳೆ. ಅವಾಗ ಕೇಳಿದೆ ಏನು ಮಾಡಿರ ನೀವು ಅಂತ ಅಂದ್ಬಿಟ್ಟು ಅಷ್ಟೊತ್ತಿಗೆ ಅಲ್ಲಿಗೆ ನಿಂಗವ್ವ ಎಂಟ್ರಿ ಕೊಡ್ತಾಳೆ. ಅವಾಗ ನಿಂಗವ್ವ ಬಂದದನ್ನು ನೋಡಿ ಎಲ್ಲರೂ ಸಹಿತ ಶಾಕ್ ಆಗ್ತಾರೆ. ಹಾಗೆ ಭೂಮಿನೂ ಸಹಿತ ಅಲ್ಲೇ ನಿಂತಿರೋದು ನೋಡಿ ಭೂಮಿನೂ ಸಹಿತ ನೋಡಿ ಶಾಕ್ ಆಗಿ ಫುಲ್ ಅಯ್ಯೋ ನಿಂಗವ್ವಜ್ಜಿ ಬಂದೇ ಬಿಟ್ರಲ್ಲ ಅಂತ ಅಂದ್ಬಿಟ್ಟು ಫುಲ್ ಶಾಕ್ ಆಗ್ತಾರೆ. ಅವಾಗ ಇನ್ನೂ ಏನೇನು ನಾಟಕ ಆಡಬೇಕು ಅಂತ ಇದ್ದೀರಾ, ಹಾಗೆ ಇನ್ನೂ ಏನು ಮುಚ್ಚಿಟ್ಟಿದ್ದೀರಾ ಎಲ್ಲದನ್ನು ಹೇಳ್ಬಿಡಿ, ಅಲ್ಲ ನೋಡೋಕೆ ಮಾತ್ರ ಹಿಂಗಿದ್ದೀರಾ ನೋಡ್ರಿ ಅಂದಾಗ ಭೂಮಿ ಇದ್ದಳು ಅಯ್ಯೋ ಅಜ್ಜಿ ಅದು ಅಂದಾಗ ಸರಿ ಇವಾಗ ನೀನು ಮೊದಲೇ ನಾಟಕ ಮಾಡೋದಲ್ಲ, ಸರಿ ಇವಾಗ ನೀವು ದೇವೇನಿಯಾಗಿ ಬಂದಿಯಾ ಅದು ಮನಸ್ವಿನಿಯಾಗಿ ಬಂದಿಯಾ ಅಥವಾ ಭೂಮಿಯಾಗಿ ಬಂದಿಯಾ, ಯಾಕೆಂತ ನೀವು ಮನಸ್ವಿನಿಯಾಗಿ ಬಂದಿಯಾ ಅಂದ್ರೆ ಮನಸ್ವಿನಿ ಥರ ನಾಟಕ ಆಡ್ತೀವಿ, ನೀವು ಭೂಮಿ ಹಂಗೆ ಬಂದಾಗ ನಾವು ಭೂಮಿ ಥರ ನಾಟಕ ಆಡ್ತೀವಿ, ನೀನು ಯಾವ ಥರ ಅಂತ ಹೇಳವ ನಾವು ಅದೇ ಥರ ನಾಟಕ ಆಡ್ತೀವಿ, ನೀನು ನಾಟಕ ಆಡೋಕ್ಕೆ ಚೆನ್ನಾಗಿದೆಯಾ ಬಿಡು ಅಂತಂದ್ಬಿಟ್ಟು ಭೂಮಿಗೆ ಹೇಳ್ತಾರೆ. ಅವಾಗ ಇಲ್ಲ ಅತ್ತೆ ಆ ಥರ ಈ ಥರ ಅಂದಾಗ ಸಾಕು ಮುಚ್ಚುರ ಬಾಯ, ಅಲ್ಲ ಎಲ್ಲರೂ ಸೇರ್ಕೊಂಡು ನನಗೆ ಮೋಸ ಮಾಡಿಬಿಟ್ರಲ್ಲ, ನೀವು ಇಂಥವ್ರು ಅಂತ ನಿಮ್ಗೆ ಗೊತ್ತೇ ಇರಲಿಲ್ಲ ಅಂದಾಗ ಅಯ್ಯೋ ಅತ್ತೆ ಆ ಥರ ಅಲ್ಲ, ಏನೋ ಅನಿವಾರ್ಯತೆ ನಿಮ್ಮ ಹತ್ರ ಈ ಸತ್ಯನ ಮುಚ್ಚಿಡಬಾರ್ದಾಗಿತ್ತು, ಆದರೆ ಏನು ಮಾಡ್ತೀರಾ ಆಗೋದಿಲ್ಲ ಆಗೋಗ್ಬಿಡ್ತು ಅಂತಂದ್ಬಿಟ್ಟು ನಿಮ್ಮ ಹತ್ರ ಈ ಸತ್ಯನ ಮುಚ್ಚಿಡಲೇಬೇಕಾಗಿ ಪರಿಸ್ಥಿತಿ ಬಂತು, ಅದಕ್ಕೋಸ್ಕರ ಈ ಸತ್ಯನ ನಾವು ಮುಚ್ಚಿಟ್ವಿ ಅಂತಂದ್ಬಿಟ್ಟು ಸಂಗೀತನೂ ಸಹಿತ ಹೇಳ್ತಾಳೆ. ಅವಾಗ ಅಜ್ಜಿ ಅದು ಅಂದಾಗ ಏನು ಹೇಳ್ಬಿಡ ಕಣ ನೀನು,
ನನ್ನ ಮೊಮ್ಮಗ ತುಂಬ ಒಳ್ಳೆಯವನು ಅಂತ ಅಂದ್ಕೊಂಡಿದ್ದೆ, ಆದರೆ ನೀನು ಹೀಗೆ ಮಾಡ್ತೀಯ ಅಂತ ಅಂದ್ಬಿಟ್ಟು ಅಂದ್ಕೊಂಡೇ ಇರಲಿಲ್ಲ. ಎಲ್ಲರಿಂದ ನನಗೆ ಮೋಸನೇ ಆಗ್ತಿದೆ ಅಂತ ಅಂದ್ಬಿಟ್ಟು ನಿಂಗವ್ವಜ್ಜಿ ಸರಿಯಾಗಿ ಕೂಗಾಟ ತರಟೆ ಮನೆಯವ್ರಿಗೆಲ್ಲರಿಗೂ ಸಹಿತ ತರಟೆನ ತೊಗೊಂಡಿರ್ತಾರೆ. ಅವಾಗ ಯಾರು ಏನೇ ಹೇಳಿದ್ರು ನಿಂಗವ್ವಜ್ಜಿ ಕೇಳಲ್ಲ. ನೀವು ಇಷ್ಟು ಮೋಸ ಮಾಡ್ತೀರಾ ಅಂತ ಅಂದ್ಕೊಂಡೇ ಇರಲಿಲ್ಲ. ಅಲ್ಲ, ನೀವೆಲ್ಲ ನನ್ನನ್ನು ಎಷ್ಟು ನಂಬಿಸ್ಬಿಟ್ರಲ್ಲ, ನನ್ನನ್ನು ಅಷ್ಟೇ ಮೂರ್ಖಿ ಮಾಡ್ಕೊಂಡ್ಬಿಟ್ಟಿದ್ರಾ. ನಾನು ಬಂದಾಗಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಅವಾಗ ನನಗೆ ಗೊತ್ತಾಗಿದ್ದು ಅಂದರೆ ಭೂಮಿ ಯಾರು, ಮನಸ್ವಿನಿ ಯಾರು ಅಂತ. ಇಬ್ಬರು ಒಂದೇ ಸರಿಗೆ ಇರಲಿಲ್ಲ. ಅದಕ್ಕೋಸ್ಕರ ನಾನು ಟೀ ತಂದಾಗ ಗೊತ್ತಾಗ್ಬಿಡ್ತು ಇದು ಭೂಮಿ ಮಾಡಿರೋ ಟೀ, ಅಂದ್ರೆ ಮನಸ್ವಿನಿ ಮಾಡಿರೋ ಟೀ ಭೂಮಿ ತಂದು ಕೊಡ್ತಿದ್ದಾಳಲ್ಲ ಅಂದ್ಕೊಂಡೆ. ಸರಿ ಹೋಗಲಿ ಅಂದಾಗ ನಾನು ಅದಕ್ಕೆ ತುಂಬ ಹಠ ಮಾಡಿ ಭೂಮಿನೂ ಹಾಗೆ ಮನಸ್ವಿನಿನೂ ಒಂದೇ ಸರಿಗೆ ಜೊತೆಗೆ ನೋಡಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡೆ. ಆದರೆ ಅದು ಆಗಲೇ ಇಲ್ಲ. ಆದ್ರೂ ನನಗೆ ತಲೆಯಲ್ಲಿ ಬಂದಿದ್ದೆ ಒಂದು ದೊಡ್ಡ ಅನುಮಾನ, ಅಂದರೆ ಇಬ್ಬರು ಒಬ್ಬರೇಯ, ಇವರೆಲ್ಲ ಸೇರ್ಕೊಂಡು ನನ್ನ ತಕ್ಕ ನಾಟಕ ಆಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನನಗೆ ಗೊತ್ತಾಯಿತು. ನೀವೆಲ್ಲ ಈ ಥರ ಆಟ ಆಡ್ತಾರೆ ನಾಟಕ, ನಮಗೆ ಗೊತ್ತಾಗಲ್ಲ ಅಂತ ಮಾಡ್ಕೊಂಡಿದ್ದೆ. ನೀವು ಯಾರ ತಕ್ಕಾದ್ರೂ ಆಟ ಆಡ್ಬೋದು, ನನ್ನ ಹತ್ರ ಕಾಲ ಈ ಆಟ ಎಲ್ಲ ನಡೆಯೋಕ್ಕಿಲ್ಲ ಅಂತ ಅಂದ್ಬಿಟ್ಟು ನಿಂಗವ್ವ ಫುಲ್ ಗರಂ ಆಗ್ತಾಳೆ. ಹಾಗೆ ಕೇಶವಮೂರ್ತಿನೂ ಸಹಿತ ಅಣ್ಣ ನೀವೆಲ್ಲ ಹೀಗೆ ಮಾಡ್ತೀರಾ ಅಂತ ಅಂದ್ಕೊಂಡೇ ಇರಲಿಲ್ಲ. ಇದು ತೆರೆದಿರೋ ಬುಕ್ಸು ಅಂತ ಹೇಳಿದ್ರಿ, ಈ ಬುಕ್ಸಲ್ಲಿ ಇಷ್ಟಿಷ್ಟು ಕೊಳಕಾಟ ಇದೆ ಅಂತ ಗೊತ್ತಾಗಲಿಲ್ಲ. ಇನ್ನು ಯಾವ ಪೇಜ್ ಓದಿ ಏನೇನು ತಿಳ್ಕೊಬೇಕಾಗಿತ್ತು ಏನೋ ಅಂತ ಅಂದ್ಬಿಟ್ಟು ಇಲ್ಲಿ ಬೈತಿರ್ತಾನೆ. ಅವಾಗ ಅಯ್ಯೋ ದೇವರೇ ಇದೇನಪ್ಪ ಮನೆಯವರೆಲ್ಲ ಸೇರ್ಕೊಂಡು ಈ ಥರ ಆಗೋಯ್ತಲ್ಲ ಅಂತ ಅಂದ್ಬಿಟ್ಟು ಸಹಿತ ಎಲ್ಲರೂ ಸಹಿತ ಬೇಜಾರು ಮಾಡ್ಕೊತಾರೆ. ಆದರೆ ನಿಂಗವ್ವ ಇದ್ದಳು ಫುಲ್ ಗರಂ ಆಗಿರ್ತಾಳೆ. ಇನ್ನು ನೆಕ್ಸ್ಟು ನಿಂಗವ್ವ ಮನೆಯವ್ರನ್ನೆಲ್ಲ ಕ್ಷಮಿಸಿ ಭೂಮಿನ ಹಾಗೆ ಅಜಿತನ ಗಂಡ ಹೆಂಡತಿ ಅಂತ ಅಂದ್ಬಿಟ್ಟು ಮುಂದೆ ನಂಬಿ ಹಾಗೆ ಮುಂದೆ ಆಶೀರ್ವಾದ ಮಾಡಿ ಹಾಗೆ ಅದನ್ನು ಒಪ್ಕೊತಾಳ ಅಥವಾ ಅದಕ್ಕೆ ಏನಾದರೂ ಒಂದು ಉತ್ತರನ ಕೊಡ್ತಾಳ. ಹಾಗೆ ಮತ್ತೇನಾದರೂ ಅಜಿತ್ ಭೂಮಿನ ಮದುವೆ ಮಾಡಲೇಬೇಕು, ನನ್ನ ಕಣ್ಣು ಮುಂದೆ ನಾನು ನೋಡಲೇಬೇಕು ಅಂತ ಅಂದ್ಬಿಟ್ಟು ಒಂದು ಡಿಸೈಡ್ನ ತರ್ತಾಳ. ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾರೆಲ್ಲ ನನ್ನ ವಿಡಿಯೋನ ಕೊನೆ ತನಕ ನೋಡಿದ್ದೀರೋ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.